ಬಟ್ ಆದರೆ ನಿಮ್ಮದೇ ಪಕ್ಷದ ಶಾಸಕರು ಹೇಳ್ತಿದ್ದಾರೆ ಗ್ಯಾರಂಟಿ ನಮ್ಮ ಕೈ ಹಿಡಿದಿಲ್ಲ, ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಮತಗಳು ಬಂದಿಲ್ಲ, ಇದನ್ನ ಒಂದ್ಸರಿ ಪರಿಶೀಲನೆ ಮಾಡಬೇಕು ಅಂತ ಶಾಸಕರು. ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬಹುದು. ಗ್ಯಾರಂಟಿಗಳು ನಮ್ಮ ಕೈ ಹಿಡಿದಿಲ್ವಾ ಅಂತಕ್ಕಂಥದ್ದು ವಿಶ್ಲೇಷಣೆ, ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಇದೆ. ಈಗ ನಮಗೆ ಪರ್ಸೆಂಟೇಜ್ ಆಫ್ ವೋಟ್ ಶೇರ್ ಜಾಸ್ತಿ ಆಗಿದೆ. ಹೇಗಾಯಿತು? ಒಂದು ಆರ್ಗ್ಯುಮೆಂಟ್ ಮಾಡಬೇಕು ಅಂದರೆ ಹೆಚ್ಚು ಮತಗಳು ಬಂದಿದೆ, ಸೀಟ್ ಹೆಚ್ಚು ಬಂದಿಲ್ಲದೆ ಇರಬಹುದು, ಆದರೆ ಹೆಚ್ಚು ಮತಗಳು ಬಂದಿದೆ ಅಂದಾಗ ಅದನ್ನು ನಾವು ಹೌದಪ್ಪ ಗ್ಯಾರಂಟಿಯಿಂದನೂ ಬಂದಿರ್ಬೋದಲ್ವಾ ಅನ್ನುವಂಥದ್ದು ಬರುತ್ತೆ. ಆದ್ದರಿಂದ ನಾವು ಈಗಲೇ ಅದನ್ನು ಹೇಳೋದಕ್ಕೂ ಕೂಡ ಆಗೋದಿಲ್ಲ. ನಮಗೆ ವಿಶ್ಲೇಷಣೆ ನಾವು ಈಗ ಆತ್ಮಾವಲೋಕನ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಿನ್ನೆ ರಾಹುಲ್ ಗಾಂಧಿಯವರು ಕೂಡ ಬಂದಿಲ್ಲಿ ಮಾತನಾಡುವಾಗ ಅವರು ಹೇಳಿದ್ದಾರೆ, ಯಾಕೆ ಅನೇಕ ಕಡೆ ಸೋತಿದ್ದೇವೆ, ಇದನ್ನು ನೀವು ಪರಿಶೀಲನೆ ಮಾಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿ ಹೋಗಿದ್ದಾರೆ. ಹಾಗಾಗಿ ನಾವು ಇದನ್ನೆಲ್ಲ ಮಾಡ್ತೇವೆ. ಇದನ್ನೆಲ್ಲ ಮಾಡಿ ಅಂತಿಮವಾಗಿ ನಾವು ಒಂದು ಅಭಿಪ್ರಾಯಕ್ಕೆ ಬರ್ತೀವಿ. ಆದರೆ ಗ್ಯಾರಂಟಿಗಳ ಬಗ್ಗೆ ನಿಲ್ಲಿಸ್ತಕ್ಕಂಥ ತೀರ್ಮಾನಗಳು ಅಥವಾ ನಿಲ್ಲಿಸ್ತಕ್ಕಂಥ ಮನಸ್ಥಿತಿ ನಮಗೇನಿಲ್ಲ. ಇವಾಗ ರಾಜ್ಯದ ಜನ ಅಂದ್ರೆ ಕೆಲವರು ಗ್ಯಾರಂಟಿ ಬಗ್ಗೆನೇ ಅವಲಂಬಿತ ಆಗಿದ್ದಾರೆ, ಫಲಾನುಭವಿಗಳು ಇದ್ದಾರೆ. ಇದನ್ನ ಈ ವೇಳೆಯಲ್ಲಿ ಚರ್ಚೆ ಆದ್ರೆ ರಾಜ್ಯದ ಜನರಲ್ಲಿ ಕೆಲ ಸಂದೇಶ ಇದು ಮೂಡ್ತಾ ಇದೆ, ಕೆಲ ಅನುಮಾನ ಮೂಡ್ತಾ ಇದೆ, ನಿಲ್ಲಿಸಲ್ವೋ ಅನ್ನೋ ಭಯ ಶುರುವಾಗಿದೆ ಸರ್. ಇಲ್ಲ, ಬಟ್ ಕ್ಲಾರಿಫಿಕೇಶನ್ ಅಂತೂ ಆಗಬೇಕಲ್ಲ. ಆಗ್ಬೇಕು. ಕ್ಲಾರಿಫಿಕೇಶನ್ನು ಜಸ್ಟ್ ಒಂದು ರೀತಿಯಲ್ಲಿ ಈಗ ನಾವೆಲ್ಲ ಹೇಳ್ಕೊಂಡು ಬಂದಿದ್ದೇವೆ, ಒಂದು ಭರವಸೆ ಮಾತಾಡಿ ಬಂದಿದ್ದೇವೆ. ಆದರೆ ಪೊಲಿಟಿಕಲ್ ಅನಾಲಿಸಿಸ್ ಒಂದು ಆಗಬೇಕು. ಅದಾಗಿದ ಮೇಲೆ ಅವರಿಗೆ ಈ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸ ಬರುತ್ತೆ, ನಂಬಿಕೆ ಬರುತ್ತೆ. ಒಂದು ಕಡೆ ಬಿಜೆಪಿಯವರ ಆರೋಪ, ಲೋಕಸಭೆ ಚುನಾವಣೆ ನಂತರ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರೆ ಅಂತ. ಈ ಮೂಲಕ ರಾಜ್ಯದ ಜನತೆಗೆ ನೀವೇನು ಸಂದೇಶ ಕೊಡ್ತೀರಿ? ಇಲ್ಲ, ನಾವು ಆಗಲೇ ಈಗ ಹೇಳಿದ್ದೇವೆ, ನಾವು ಗ್ಯಾರಂಟಿಗಳು ನಿಲ್ಲಿಸೋದಿಲ್ಲ ಅಂತಕ್ಕಂಥದ್ದನ್ನು ಹಿಂದೆನೂ ಹೇಳಿದ್ದೇವೆ, ಈಗಲೂ ಹೇಳುತ್ತೇವೆ. ಅದನ್ನು ಜನಕ್ಕೆ ವಿಶ್ವಾಸ ಬರಬೇಕಲ್ವಾ? ಅದರಿಂದ ಅದು ಮುಂದುವರೆದ್ರೆ 1 or 2 ಮಂತ್ಸಲ್ಲಿ ಹೌದಪ್ಪ ಇವರು ನಿಲ್ಲಿಸೋದಿಲ್ಲ ಅಂತ ಒಂದು ಅವರಿಗೆ ಸ್ಪಷ್ಟ ಚಿತ್ರಣ ಬರುತ್ತೆ. ಅದನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು.